ದೆಹಲಿಯ ಕಾಂಗ್ರೆಸ್ಸಿನ ಬಡದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನುವಂಥದ್ದು ನಡೀತಾ ಇದೆ. ಕರ್ನಾಟಕದ ಸಚಿವ ಸಂಪುಟ ಯಾವಾಗ ಸಂಪೂರ್ಣವಾಗಿ ವಿಸ್ತರಣೆ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಈಗ ಜೋರಾಗಿ ಕಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರ ರಾಜಧಾನಿಯಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನುವಂಥದ್ದು ಆಗ್ತಾ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಒಂದು ಕಡೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಅನ್ನುವಂಥದ್ದು ಆಗ್ತಾ ಇದೆ. ಇನ್ನು ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ ಭಾಗಿಯಾಗಿದ್ದಾರೆ. ಗುರುವಾರ ಸಂಜೆ ಹೊಸ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಬಹುತೇಕ ಫಿಕ್ಸ್ ಅನ್ನುವಂತಹ ಮಾಹಿತಿ. ಈಗಾಗಲೇ 14 ಸಚಿವರ ಲಿಸ್ಟ್ ಫೈನಲ್ ಮಾಡಿರುವಂತಹ ರಾಹುಲ್ ಗಾಂಧಿ, ಆದರೆ ಉಳಿದ 4 ಜನ ಸಚಿವ ಸ್ಥಾನಕ್ಕೆ ನಾಯಕರ ಸಖತ್ ಲಾಬಿ ಅನ್ನುವಂಥದ್ದು ನಡೀತಾ ಇದೆ. ನಮ್ಮ ಆಪ್ತರಿಗೆ ಮಣೆ ಹಾಕಿ ಅಂತ ಒಂದು ಕಡೆ ಡಿ.ಕೆ. ಶಿವಕುಮಾರ್, ಸಿದ್ದು, ಹರಿಪ್ರಸಾದ್ ಪ್ರತ್ಯೇಕ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಜಮೀರ್ ಪರವಾಗಿ ಕೇರಳದ ವೇಣುಗೋಪಾಲ್ ಭರ್ಜರಿ ಬ್ಯಾಟ್ ಅನ್ನು ಕೂಡ ಬೀಸ್ತಾ ಇದ್ದಾರೆ. ಇಂದು ರಾತ್ರಿ ಹೊಸ ಸಚಿವರ ಪಟ್ಟಿ ರಿಲೀಸ್ ಆಗುವಂತಹ ಎಲ್ಲ ಬಹುದೊಡ್ಡ ಪಾಸಿಬಿಲಿಟೀಸ್ಗಳು, ಸಾಧ್ಯತೆಗಳು ಇದೆ ಎನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಸಚಿವ ಸಂಪುಟದ ವಿಸ್ತರಣೆಗೆ ಕ್ಷಣಗಣನೆ ಪ್ರಾರಂಭವಾಗಿತ್ತು. ಈಗ ಆ ಕ್ಷಣಗಣನೆ ಕೊನೆ ಹಂತಕ್ಕೆ ಬಂದು ತಲುಪಿದೆ. ದೆಹಲಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದ ಮೀಟಿಂಗ್ ನಡೀತಾ ಇದೆ. ಈ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಬಿ.ಕೆ. ಹರಿಪ್ರಸಾದ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಇನ್ನು ಫೈನಲ್ ಆಗಿರುವಂತಹ ಹೆಸರುಗಳು ಯಾರ್ದು ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಪರಿಷತ್ ಸದಸ್ಯೆ ಆರತಿ ಕೃಷ್ಣ ಅವರು ಕೂಡ ಲಿಸ್ಟಲ್ಲಿದ್ದಾರೆ, ಫೈನಲ್ ಲಿಸ್ಟಲ್ಲಿದ್ದಾರೆ. ಎನ್.ಎ. ಹ್ಯಾರಿಸ್, ಶಾಂತಿನಗರ ವಿಧಾನಸಭಾ ಕ್ಷೇತ್ರದಿಂದ ಎನ್.ಎ. ಹ್ಯಾರಿಸ್ ಈಗ ಫೈನಲ್ ಡ್ರಾಫ್ಟ್ನಲ್ಲಿದ್ದಾರೆ. ಶರತ್ ಬಚ್ಚೇಗೌಡರು, ಹೊಸಕೋಟೆಯ ಶರತ್ ಬಚ್ಚೇಗೌಡ ಫೈನಲ್ ಲಿಸ್ಟಲ್ಲಿದ್ದಾರೆ. ಇನ್ನು ಜೆ.ಟಿ. ಪಾಟೀಲ್, ಬೆಳಗಿ ಕ್ಷೇತ್ರದ ಶಾಸಕರು, ಸಚಿವರಾಗುವಂತಹ ಫೈನಲ್ ಪಟ್ಟಿಯಲ್ಲಿರುವಂಥವರು ಇವರೆಲ್ಲ. ಇನ್ನು ಆನೇಕಲ್ಲಿನ ಬಿ. ಶಿವಣ್ಣ ಅವರ ಹೆಸರು ಕೂಡ ಪ್ರಬಲವಾಗಿ ಕೇಳಿಬರ್ತಾ ಇದೆ. ಇನ್ನು ಅನಿಲ್ ಚಿಕ್ಕಮಾದು, ಹೆಗ್ಗಡದೇವನಹಳ್ಳಿಯ ಅನಿಲ್ ಚಿಕ್ಕಮಾದು ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಇನ್ನು ಎನ್. ಚಲುವನಾರಾಯಣ ಸ್ವಾಮಿ ನಾಗಮಂಗಲ, ವಿಜಯಾನಂದ ಕಾಶಪ್ಪನವರು ಹುನಗುಂದ ಕ್ಷೇತ್ರದಿಂದ, ಲಕ್ಷ್ಮಣ್ ಸವದಿ ಅತಣಿ, ಬೆಳಗಾವಿ ಜಿಲ್ಲೆಯಿಂದ ಮತ್ತೊಂದು ಹೆಸರು ಕೇಳಿಬರ್ತಾ ಇದೆ ಮಂತ್ರಿಗರಿಗೆ, ಲಕ್ಷ್ಮಣ್ ಸವದಿಯ ಹೆಸರು. ಟಿ. ಪುಟ್ಟರಂಗಶೆಟ್ಟಿ, ಚಾಮರಾಜನಗರದಿಂದ ಕೇಳಿಬರ್ತಾ ಇರುವಂಥ ಹೆಸರಿದೆ. ಸಲೀಂ ಅಹಮದ್, ಪರಿಷತ್ ಸದಸ್ಯರು, ಇವರಿಗೂ ಕೂಡ ಮಂತ್ರಿಗಿರಿ ಕಟ್ಟಿಟ್ಟ ಬುತ್ತಿ ಎನ್ನುವಂತಹ ವಿಚಾರಗಳು ಕೇಳಿಬರ್ತಾ ಇದೆ. ಮಧು ಬಂಗಾರಪ್ಪ, ಸೊರಬ ವಿಧಾನಸಭಾ ಕ್ಷೇತ್ರದಿಂದ ಕಳೆದ ಬಾರಿ ಮಂತ್ರಿಯಾಗಿದ್ದರು, ಈ ಬಾರಿ ಕೂಡ ಅವರ ಹೆಸರು ಕೇಳಿಬರ್ತಾ ಇದೆ. ಕೆ.ಎಂ. ಶಿವಲಿಂಗೇಗೌಡ, ಅರಸೀಕೆರೆಯಿಂದ ಅವರ ಹೆಸರು ಕೇಳಿಬರ್ತಾ ಇದೆ. ಭಟ್ಕಳದಿಂದ ಮಾಂಕಾಳು ವೈದ್ಯ, ಇವರ ಹೆಸರುಗಳು ಕೂಡ ಪ್ರಬಲವಾಗಿ ಕೇಳಿಬರ್ತಾ ಇದೆ. ಬಹುತೇಕ ಈಗ 10 ಜನರ ಹೆಸರು ಫೈನಲ್ ಆಗಿದೆ. ಇನ್ನು 4 ಜನರ ಮಂತ್ರಿಗಿರಿಯ ಕುರ್ಚಿಗೆ, ಸ್ಥಾನಕ್ಕೆ ಬಹಳ ದೊಡ್ಡ ಪ್ರಮಾಣದ ಲಾಬಿ ನಡೀತಾ ಇದೆ. ಆ 4 ಸ್ಥಾನಗಳ ಪೈಕಿ ಒಂದು ಕಡೆ ಡಿ.ಕೆ. ಶಿವಕುಮಾರ್, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಈಗ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಒಟ್ಟು 3 DCM ಹುದ್ದೆ ಸೃಷ್ಟಿಸೋಕೆ ಡಿ.ಕೆ. ಶಿವಕುಮಾರ್ ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೇಳಿಬರ್ತಾ ಇದೆ. 3 DCM ಬೇಡ ಅಂತ ಈ ಕಡೆ ಸಿದ್ದರಾಮಯ್ಯನವರು ವಾದ ಮಾಡ್ತಾ ಇದ್ದಾರೆ. DCM ಹುದ್ದೆಯ ಬದಲು ಉತ್ತಮ ಖಾತೆಯನ್ನು ನೀಡಬಹುದು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಅಭಿಪ್ರಾಯ. ಅನಾಗತ್ಯ DCM ಹುದ್ದೆಯನ್ನು ಸೃಷ್ಟಿ ಮಾಡೋದು ಬೇಡ ಅಂತ ಸಿದ್ದರಾಮಯ್ಯನವರು ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಸಮ್ಮುಖದಲ್ಲಿ DCM ಫೈಟ್ ಇತ್ಯರ್ಥ ಆಗುವಂತಹ ಸಾಧ್ಯತೆ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. 12 DCM ಹುದ್ದೆಗಳನ್ನು ಸೃಷ್ಟಿ ಮಾಡೋಣ ಅನ್ನುವಂಥದ್ದು ಈ ಕಡೆ ಡಿ.ಕೆ. ಶಿವಕುಮಾರ್ ಅವರ ವಾದ. ಒಟ್ಟು DCM ಹುದ್ದೆಯನ್ನು ಸೃಷ್ಟಿ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಆಸಕ್ತಿ ಇದೆ. ಯಾಕೆಂತಂದರೆ ಕ್ಯಾಬಿನೆಟನ್ನು ಮ್ಯಾನೇಜ್ ಮಾಡಬೇಕಲ್ಲ, ಎಲ್ಲ ಖಾತೆಗಳನ್ನು ಕೂಡ ಹಂಚಿಬಿಟ್ರೆ ತಮಗೆ ಬೇಕಾದಂಥವರಿಗೆ ಖಾತೆಗಳೇ ಇಲ್ಲದಂತಾಗಬಿಡುತ್ತೆ. ಆದ್ದರಿಂದ DCM ಹುದ್ದೆಯನ್ನು 1, 2, 3 ಜಾಸ್ತಿ ಮಾಡ್ಕೊಂಡ್ರೆ ತಮ್ಮ ಆಪ್ತರಿಗೆ ಒಂದು ಪ್ರಬಲ ಸ್ಥಾನ ಕೊಟ್ಟಂತಿರುತ್ತೆ. ಸಚಿವ ಸಂಪುಟದಲ್ಲಿ ಅವರಿಗೆ ಒಂದು ಚೇರ್ ಇರುತ್ತೆ, ಆ ಕುರ್ಚಿ ಮೇಲೆ ಕೂತ್ಕೊಂಡು ಜಿಮ್ ಅಂತ ಮಂತ್ರಿಗಿರಿಯನ್ನು ಅನುಭವಿಸಬಹುದು, ಯಾವುದೇ ಥರದ ಸಮಸ್ಯೆಗಳು ಬರಲ್ಲ ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರ. ಯಾಕಂತಂದರೆ 20 ಸ್ಥಾನಕ್ಕೆ 80 ಜನರ ಪೈಪೋಟಿ ಅನ್ನುವಂಥದ್ದಿದೆ. ಎಲ್ಲರನ್ನೂ ಕೂಡ ಮನವೊಲಿಸೋದು ಹೆಂಗೆ ಡಿ.ಕೆ. ಶಿವಕುಮಾರ್? ಅದಕ್ಕೆ DCM ಸ್ಥಾನವನ್ನು ಜಾಸ್ತಿ ಮಾಡಿಬಿಟ್ರೆ ಆಗುತ್ತೆ ಅನ್ನುವಂಥದ್ದು ಅವರ ಒಂದು ವಾದ. ಆದರೆ ಬೇಡ ಅಂತ
ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದೀಪಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ದೀಪಾ ಅವರೇ, ಸಚಿವ ಸಂಪುಟ ಬಹುತೇಕ ಇವತ್ತು ಸಂಜೆ ಒಳಗಡೆ ಫೈನಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಚಿವರ ಫೈನಲ್ ಲೀಸ್ಟ್ ಕೂಡ ಈಗಾಗಲೇ ಹೊರಗಡೆ ಬಹಿರಂಗವಾಗಿ ವ್ಯಕ್ತವಾಗ್ತಾ ಇದೆ. ಏನು ಹೇಳ್ತೀರಿ ಇದರ ಬಗ್ಗೆ? ಮತ್ತು DCM ಸ್ಥಾನಗಳನ್ನು ವಿಸ್ತರಣೆ ಮಾಡುವ ಬಗ್ಗೆ ಕೂಡ ಮಾತುಕತೆಗಳು ಮೀಟಿಂಗ್ನಲ್ಲಿ ಬಂದಿದೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ವಾಟ್ಸ್ ಯುವರ್ ಒಪಿನಿಯನ್ ಆನ್ ದಟ್? ಶ್ರೀನಿವಾಸ್, ಎಲ್ಲ ನಾಯಕರು ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಯಾವಾಗ ಮೀಟಿಂಗ್ ಆಗುತ್ತೆ ಅನ್ನುವಂತಹದ್ದು ಎಲ್ಲರಿಗೂ ಸಹಜವಾದಂತಹ ಕುತೂಹಲ ಇದ್ದೇ ಇದೆ. ಆದರೆ ಈಗ ಈ ಕ್ಷಣಕ್ಕೆ ಬಂದಿರುವಂಥ ಮಾಹಿತಿ ಪ್ರಕಾರ ಇವತ್ತು ಕೂಡ ಮೀಟಿಂಗ್ ಆಗೋದು ಅಂದರೆ ರಾಹುಲ್ ಗಾಂಧಿ ಅವರ ಜೊತೆ ಮೀಟಿಂಗ್ ಆಗುವಂತಹದ್ದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ. ಈಗಾಗಲೇ 14 ಜನರ ಪಟ್ಟಿಯನ್ನು ಫೈನಲ್ ಮಾಡಿಕೊಂಡಿರುವಂತಹ ರಾಜ್ಯ ನಾಯಕರು, ಮಾಜಿ CM ಮತ್ತು KPCC ಅಧ್ಯಕ್ಷರು ಅದನ್ನು ರಾಹುಲ್ ಗಾಂಧಿ ಅವರ ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ರೆಡಿ ಇರುವಂತಹದ್ದು. ಆದರೆ ರಾಹುಲ್ ಗಾಂಧಿ ಅವರು ಈ ಕ್ಷಣದವರೆಗೂ ಕೂಡ ಸಮಯ ನಿಗದಿ ಆಗಿಲ್ಲ. ಯಾಕಂದರೆ 6 ಗಂಟೆಗೆ ಅವರ ಸುದ್ದಿಗೋಷ್ಠಿ ಇರೋದ್ರಿಂದ ಬಹುತೇಕವಾಗಿ ಇವತ್ತು ಕೂಡ ಡೌಟ್, ನಾಳೆ ಈ ಒಂದು ಮೀಟಿಂಗ್ ನಡೆಯುತ್ತೆ ಅನ್ನುವಂಥದ್ದಿದೆ. ಇದೆಲ್ಲದರ ಮಧ್ಯೆ ಇದೀಗ ಸುಮಾರು 30ರಿಂದ 40 ಜನ ಶಾಸಕರುಗಳು ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ. ಇದರ ಜೊತೆಗೆ ಹೆಚ್ಚುವರಿ DCMಗಳನ್ನು ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗ್ತಿದೆ. ಬೇಕು ಬೇಡ ಅನ್ನುವಂತಹದ್ದಿದೆ. ಸಮುದಾಯವಾರು ಮಾಡಿದರೆ ಒಳ್ಳೆಯದು ಅನ್ನುವಂತಹದ್ದಾಗ್ತಿದೆ. ಮುಂಬರುವಂತಹ ಚುನಾವಣೆಗೆ ಇದರಿಂದ ಅನುಕೂಲ ಅನ್ನುವಂತಹದ್ದು ಒಂದು ಕಡೆ. ಆದರೆ ಹೆಚ್ಚುವರಿ DCMಗೆ ಮಾಡಿದರೆ 3 ಜನ DCM ಯಾಕೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೀಗ ಎದ್ದಿರುವಂತಹದ್ದು. ಇದೆಲ್ಲದರ ಮಧ್ಯೆ ಹೈಕಮಾಂಡ್ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಳೋದಕ್ಕಿಂತ ಮುನ್ನ ರಾಹುಲ್ ಗಾಂಧಿ ಅವರು ಕೊಡುವಂತಹ ಸಮಯ ಯಾವುದು ಅನ್ನುವಂಥದ್ದು ಈಗ ಆಲ್ರೆಡಿ ಮೌಖಿಕವಾಗಿ ರಾಜಭವನಕ್ಕೆ ನಾಳೆ ಸಂಜೆ 5:45 ವೇಳೆಗೆ ಒಂದು ಪ್ರಮಾಣ ವಚನಕ್ಕೆ ಸಿದ್ಧತೆ ಮಾಡಿಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ವಿಧಾನಸೌಧ ಮತ್ತು ಸರ್ಕಾರ ಎರಡರಿಂದನೂ ಕೂಡ ಒಂದಿಷ್ಟು ಮಾಹಿತಿ ಹೋಗಿದೆ ಅನ್ನುವಂಥದ್ದಿದೆ. ಹಾಗಾಗಿ ಅಲ್ಲಿ ಕೂಡ ಸಿದ್ಧತೆಗಳು ನಡೆದಿವೆ. ಆದರೆ ಈ ಕ್ಷಣದವರೆಗೂ ಕೂಡ ರಾಹುಲ್ ಗಾಂಧಿ ಅವರು ಸಮಯ ಕೊಟ್ಟಿಲ್ಲ ಅನ್ನುವಂಥದ್ದು. ಹಾಗಾಗಿ ಬಹುತೇಕವಾಗಿ ನಾಳೆ ಮೀಟಿಂಗ್ ಆಗಬಹುದು ಅನ್ನುವಂಥದ್ದು ಕೂಡ ಸದ್ಯಕ್ಕಿರೋ ಮಾಹಿತಿ. ಶ್ರೀನಿವಾಸ್, ಧನ್ಯವಾದಗಳು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಈ ಕ್ಷಣದ ಒಂದು ಅಪ್ಡೇಟ್. ರಾಹುಲ್ ಗಾಂಧಿಯವರು ಇವತ್ತು ಕೂಡ ಪ್ರಾಬಬಲಿ ಮೀಟಿಂಗಿಗೆ ಸಿಗ್ತಾರೋ ಇಲ್ವೋ, ಅಥವಾ ಇವತ್ತು ಫೈನಲ್ ಲಿಸ್ಟನ್ನು ಅಧಿಕೃತವಾಗಿ ಅಂದರೆ ಅಫಿಷಿಯಲ್ ಆಗಿ ಬಿಡುಗಡೆ ಮಾಡ್ತಾರೆ ಇಲ್ವೋ ಅನ್ನುವಂಥದ್ದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಬಟ್ ಬಹುತೇಕ ಕಾಂಗ್ರೆಸ್ ನಾಯಕರಿಗೆ ಒಂದು ಕುತೂಹಲ, ಒಂದು ಕ್ಯೂರಿಯಾಸಿಟಿ, ಆ ಎಲ್ಲ ಭಾವಗಳು ಕೂಡ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಬಟ್ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಯಾರು DK ಶಿವಕುಮಾರ್ ಅವರ ಸಚಿವ ಸಂಪುಟದ ಮಂತ್ರಿಗಿರಿಯನ್ನು ಪಡೆದುಕೊಳ್ತಾರೆ, ಕುರ್ಚಿಯಲ್ಲಿ ಅಂದರೆ ಮಂತ್ರಿಗಿರಿಯ ಕುರ್ಚಿಯಲ್ಲಿ ವಿರಾಜಮಾನರಾಗ್ತಾರೆ ಅಂತ ಕಾದು ನೋಡಬೇಕಾಗಿದೆ.